ಮಂಗಳೂರಿನ ಶ್ರೀ ಮಂಗಳದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಯಂಗ್ ಬಾಯ್ಸ್ ಮುಳಿಹಿತ್ಲು ವತಿಯಿಂದ ಊದು ಪೂಜೆಯು ಬೋಳಾರದ YBM ಮೈದಾನದಲ್ಲಿ ನಡೆಯಿತು. ಯಂಗ್ ಬಾಯ್ಸ್ ಮುಳಿಹಿತ್ಲು ವತಿಯಿಂದ 4ನೇ ವರ್ಷದ ಹುಲಿವೇಷದ ಊದು ಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಕಾರ್ಯಕ್ರಮವನ್ನು ಗಂಗೇಶ್ ಬೋಳಾರ್ ಅವರು ಉದ್ಘಾಟಿಸಿದರು. ನಮ್ಮ ಟೀಮಿಗೂ ಯಶಸ್ಸು ಸಿಕ್ಕೊಂಡು ಬಂದ ಆಶಯದೊಟ್ಟಿಗೆ ಇನಿ ಯಂಗ್ ಬಾಯ್ಸ್ ಮುಳಿಹಿತ್ಲುದ 4ನೇ ವರ್ಷದ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಅವರು ಮಾತನಾಡಿ, ಹುಲಿವೇಷ ಎನ್ನುವುದು ಕೇವಲ ಕುಣಿತವಲ್ಲ, ಧಾರ್ಮಿಕ ಕಲೆಯಾಗಿದೆ. ಹುಲಿವೇಷ ತಂಡವನ್ನು ರಚನೆ ಮಾಡಬೇಕಾದ್ರೆ ದೇವರ ಆಶೀರ್ವಾದ ಕೂಡ ಬೇಕು. ಆ ನಿಟ್ಟಿನಲ್ಲಿ ಯಂಗ್ ಬಾಯ್ಸ್ನವರು ಕರಾವಳಿಯ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಮಹತ್ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ಹುಲಿವೇಷ ಅಂತ ಹೇಳಿದ್ರೆ ಕೇವಲ ಕುಣಿತ ಅಲ್ಲ, ಒಂದು ಧಾರ್ಮಿಕ ಹಿನ್ನೆಲೆ ಇರುವಂತ ಒಂದು ಕಲೆ. ಬಹುಶಃ ಹುಲಿವೇಷದ ತಂಡವನ್ನ ರಚನೆ ಮಾಡಬೇಕಾದ್ರೆ ಅದು ದೇವರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು ನನ್ನ ಭಾವನೆ. ಬಹುಶಃ ಆ ನಿಟ್ಟಿನಲ್ಲಿ ಯಂಗ್ ಬಾಯ್ಸ್ನವರು ಕಳೆದ 4 ವರ್ಷದಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಮತ್ತು ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವಂಥ ಒಂದು ದೊಡ್ಡ ಪ್ರಯತ್ನವನ್ನ ಈ ತಂಡದ ಸದಸ್ಯರೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದಂಥ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಅದರ ಜೊತೆಗೆ ಕ್ರೀಡಾ ಕ್ಷೇತ್ರ ಆಗಿರಲಿ, ವಿವಿಧ ಕ್ಷೇತ್ರಗಳಲ್ಲಿ ಈ ತಂಡ ತನ್ನದೇ ಆದಂಥ ಒಂದು ಸೇವೆಯನ್ನು ಈ ಸಮಾಜಕ್ಕೆ ಕೊಡ್ತಾ ಬಂದಿದೆ. ಹಾಗಾಗಿ ಆ ದೇವರ ಆಶೀರ್ವಾದ ಸದಾ ಈ ತಂಡದ ಮೇಲೆ ಇನ್ನಷ್ಟು ಸಮಾಜಮುಖಿ ಮಾಡುವಂತ ಕೆಲಸಗಳನ್ನು ಮಾಡುವಂತ ಶಕ್ತಿ ಈ ತಂಡಕ್ಕೆ ಆ ತಾಯಿ ಮಂಗಳಾದೇವಿ ನೀಡಲಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ನಾನು ಮಾತಿಗೆ ಮುಗಿಸ್ತೇನೆ. ಜಯ. ಈ ಸಂದರ್ಭದಲ್ಲಿ ಮಂಗಳೂರು ಬಿಜೆಪಿ ದಕ್ಷಿಣ ಮಂಡಲ ಜಿಲ್ಲಾ ಉಪಾಧ್ಯಕ್ಷ ವಿನೋದ್ ಮೆಂಡನ್, ಯಂಗ್ ಬಾಯ್ಸ್ ಮುಡಿಹಿತ್ಲು ಇದರ ಅಧ್ಯಕ್ಷರಾದ ಗಿರೀಶ್ ಶೆಟ್ಟಿ, ಉಪಾಧ್ಯಕ್ಷರಾದ ರಾಕೇಶ್, ಕೊಂಚಾಡಿಯ ಮಾರುತಿ ವ್ಯಾಯಾಮ ಶಾಲೆಯ ನವೀನ್ ಮಾಸ್ತರ್, ಗೌತಮ್ ಬೋಳಾರ್, ಬಿಜೆಪಿ ಮುಖಂಡ ದೀಪಕ್ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಅಗಸ್ತ್ಯದ ಸದಸ್ಯರು ಬೇರೆಗೆ ಬರೆದು ಸ್ಮರಣೆಯಲ್ಲಿ ಪಡೆಯುವುದಿಲ್ಲ. ಶರಸಾಲಿಯನ್ V4 ನ್ಯೂಸ್ ಮಂಗಳೂರು.